ಬಿಜಾಪುರದಾಗ ನಿಮ್ದೇನ್ರ ಹೊಲ ಇತ್ತಂದ್ರ ಈ ವಿಡಿಯೋ ನೋಡುದು ಮರ್ಯಾಕ್ ಹೋಗ್ಬೇಡ್ರಿ. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಬಿಜಾಪುರದಾಗ ಕೃಷಿ ಮೇಳ ನಡೆಯಾಕ್ತು 3 ದಿನ ಆಯ್ತ್ರಿ. ಇವತ್ತ ಲಾಸ್ಟ್ ಡೇ ಐತಿ. ಹಿಂಗಾಗಿ ನಾನು ಮತ್ತೆ ನಮ್ ಫ್ರೆಂಡ್ಸ್ ಹಿಟ್ನಳ್ಳಿ ಫಾರ್ಮ್ ಒಳಗ ಕೃಷಿ ಮೇಳ ನೋಡಾಕಂತ ಹೊಂಟಿವ್ರಿ. ಇಲ್ಲಿ ಬಂದಿವ್ರಿ, ಬರಾನ ಬಾಳ ಗದ್ಲಿತ್ತು, ಹಂಗಾಗಿ ಒಂದ್ ಸ್ವಲ್ಪ ಕಬ್ಬಿನ ಹಾಲ್ ಕುಡ್ದಿವ್ರಿ. ಬರ್ರಿ ಈಗ ನೋಡೋನು ಬಿಜಾಪುರದ ಕೃಷಿ ಮೇಳ. ಇಲ್ಲಿ ಬಹಳಷ್ಟು ಜನ ತಮ್ ಸ್ಟಾಲ್ ಅನ್ನ ಹಾಕೊಂಡಿದ್ರು. ಈ ಒಂದು ಕೃಷಿ ಮೇಳ ಎಸ್ಪೆಷಲಿ ರೈತರ ಸಲುವಾಗಿ ಆರ್ಗನೈಸ್ ಮಾಡ್ಯಾರ. ಪ್ರತಿಯೊಬ್ಬ ರೈತನು ಈ ಒಂದು ಕೃಷಿ ಮೇಳಕ್ಕ ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ ಯಾವ ಗೊಬ್ಬರ ಹಾಕ್ಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಯಾವ್ದು ಬೀಜ ಹಾಕ್ಬೇಕು ಅನ್ನುವಂಥದ್ದು ನಿಮಗ್ ಮಾಹಿತಿ ಇಲ್ಲಿ ಸಿಗ್ತದ ನೋಡ್ರಿ. ಇಲ್ಲಿ ನನಗೆ ಎಸ್ಪೆಷಲಿ ಇಷ್ಟ ಆಗಿದ್ ಏನಪ್ಪಾ ಅಂದ್ರ ಆರ್ಗ್ಯಾನಿಕ್ ಬೆಳೆ ಹೆಂಗ್ ಬೆಳೆಯೋದು ಅನ್ನೋದು ಹೇಳ್ಕೊಟ್ಟಾರ. ಆರ್ಗ್ಯಾನಿಕ್ ಬೆಳೆ ಯಾಕಂದ್ರ ನಮ್ಮ ಬಾಡಿಗೆ ಯಾವುದೇ ರೀತಿ ಹಾನಿ ಮಾಡಲ್ರಿ. ಮತ್ತ ಈ ಒಂದು ಆರ್ಗ್ಯಾನಿಕ್ ಬೆಳೆದ ಹೊರದೇಶ ಒಳಗ ಬಹಳಷ್ಟು ಬೇಡಿಕೆ ಐತ್ರಿ. ಅದಕ್ಕ ನೀವು ಆದಷ್ಟು ಆರ್ಗ್ಯಾನಿಕ್ ಬೆಳೆಯನ್ನ ಬೆಳಿಲಕ್ಕ ಟ್ರೈ ಮಾಡ್ರಿ. ಇದೇ ರೀತಿ ಅವಾಗವಾಗ ಬಿಜಾಪುರದಾಗ ಕೃಷಿ ಮೇಳ ಆಗ್ತಿರ್ಬೇಕ್ರಿ. ಇದರಿಂದ ರೈತರಿಗೆ ಬಹಳ ಹೆಲ್ಪ್ ಆಗೈತ್ರಿ. ಇದೇ ರೀತಿ ಜೆನ್ಯೂನ್ ಕಂಟೆಂಟ್ ಗಾಗಿ ನಮ್ಮ ಅಕೌಂಟ್ ಅನ್ನ ಫಾಲೋ ಮಾಡ್ರಿ.